ಥರ ಮನೆಯಲ್ಲೇ ಪೌಡರ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಬೆಳಿಗ್ಗೆನೇ ಕಾಫಿ ತಿಂಡಿ ಎಲ್ಲನೂ ಮುಗಿಸ್ಕೊಂಡು ಮನೆಯಲ್ಲಿ ಚಿಲ್ಲಿ ಪೌಡರ್ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟು ಖಾರದ ಮೆಣಸಿಕಾಯಿ ಬರುತ್ತಲ್ವ, ಅದನ್ನು ಹಾಕ್ಕೊಂಡು ಸ್ವಲ್ಪ ಸ್ಮೂತಾಗಿ ಅದನ್ನು ಗ್ರೈಂಡ್ ಮಾಡಿಕೊಂಡು ಅದ್ರ ಜೊತೆಗೆ ನಾನು ಬ್ಯಾಡಗೆ ಮೆಣಸಿಕಾಯಿನ ಕೂಡ ಹಾಕ್ಕೊಂಡು ನೀರು ಹಾಕ್ಕೊಳ್ದೆ ಹಂಗೆ ಮಾಡ್ಕೊಳ್ಳೋದು ಪೌಡರ್ನ. ಏನು ಗೊತ್ತಾ, ಬ್ಯಾಡಗೆ ಮೆಣಸಿಕಾಯಿ ಹಾಕ್ಕೊಂಡಿರೋದು ಕಲರ್ ಬರುತ್ತೆ ಅಂದ್ಬಿಟ್ಟು ನೋಡಿ ಎಷ್ಟು ಚೆಂದ ಕಲರ್ ಬಂದಿದೆ ಅಂತ ಅಂದ್ಬಿಟ್ಟು ಇದನ್ನು ನಾವು ಜರಡಿ ಹಿಡ್ಬಿಟ್ಟು ಒಂದು ಏರ್ಟೈರ್ ಕಂಟೈನರ್ಗೆ ಹಾಕಿ ಸ್ಟೋರೇಜ್ ಮಾಡ್ಕೋಬೋದು. ನಾನಂತೂ ಔಟ್ಸೈಡಿಂದ ತೊಗೊಂಡು ಬರೋದಕ್ಕೆ ಅಷ್ಟು ಪ್ರಿಫರ್ ಮಾಡೋದೇ ಇಲ್ಲ. ಏನು ಗೊತ್ತಾ, ಆವಾಗಿನ ಕಾಲದಲ್ಲಿ ನಮ್ಮ ಅಜ್ಜಿಯವರೆಲ್ಲ ಹೇಳ್ತಾ ಇದ್ರು ರಾಗಿ ಮತ್ತು ಅಕ್ಕಿ ಇದನ್ನೆಲ್ಲ ಮನೇಲೇ ಬೀಸ್ತಾ ಇದ್ರು. ನಾನು ಕೂಡ ನೋಡಿದ್ದೀನಿ, ನಮ್ಮ ಮನೇಲೇ ಅದು ಬೀಸೋ ಕಲ್ಲೆಲ್ಲ ಕೂಡ ಇತ್ತು. ಅವ್ರು ಅಷ್ಟೆಲ್ಲ ಕೆಲಸ ಮಾಡ್ತಾಯಿದ್ರು ಆ್ಯಂಡ್ ಹೊಲದಲ್ಲೂ ಕೂಡ ಹೋಗಿ ಕೆಲಸ ಮಾಡ್ತಾಯಿದ್ರು. ಬಟ್ ನಮ್ಗೆ ಇವಾಗ ಅಷ್ಟು ಕೆಲಸನೂ ಇಲ್ಲ. ಇಂಥ ಸಣ್ಣ ಪುಟ್ಟನೂ ನಾವು ಮನೇಲಿ ಮಾಡ್ಕೊಳ್ದೆ ಎಲ್ಲ ಔಟ್ಸೈಡಿಂದ ತೊಗೊಂಡು ಬಂದು ತಿನ್ನೋದು ಎಷ್ಟು ಸೇಫ್ ಅಲ್ವಾ, ನಮ್ಮ ಹೆಲ್ತೆ ಕೂಡ ಹಾಳಾಗೋದು. ಈ ರೀತಿ ನಾವು ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಪೆಪ್ಪರ್ ಪೌಡರು, ಜೀರಾ ಪೌಡರು, ಧನಿಯಾ ಪೌಡರು ಎಲ್ಲನೂ ಮನೇಲೇ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೋಬೋದು. ನಾನಂತೂ ಔಟ್ಸೈಡಿಂದ ತೊಗೊಂಡು ಬರೋದಷ್ಟು ಇಷ್ಟಪಡಲ್ಲ. ಆ್ಯಂಡ್ ಈವನ್ ಹೇಳಬೇಕು ಅಂತಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಕೂಡ ನಾನು ತೊಗೊಂಡು ಬರೋಲ್ಲ, ಮನೆಯಲ್ಲೇ ನಾವು ಮಾಡ್ಕೊಳ್ಳೋದು. ನಾನು ಅದನ್ನೆಲ್ಲ ಮಾಡಿ ಎತ್ತಿಟ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡರು ಕೂಡ ಮಾಡಿ ಎತ್ಬಿಟ್ಟು ಫಿಶ್ ತೊಗೊಂಡು ಬಂದಿದ್ರು ಮನೇಲಿ. ಫಿಶನ್ನು ತವಾ ಫ್ರೈ ಮಾಡೋಣ ಅಂದ್ಬಿಟ್ಟು ಮ್ಯಾರಿನೇಟ್ ಮಾಡಿ ಅದ್ರ ಜೊತೆಗೆ ಫಿಶ್ ಕಬಾಬು ಸ್ವಲ್ಪ ಮಾಡೋಣ ಅಂದ್ಬಿಟ್ಟು ಕಬಾಬ್ಗೂ ಸಪ್ರೇಟ್ ಕಲಸಿಟ್ಕೊತಾ ಇದ್ದೆ. ಹಾಗೆ ಫಿಶ್ದು ತವಾ ಫ್ರೈಗೂ ಸ್ವಲ್ಪ ಕಲಸಿಟ್ಕೊತಾ ಇದ್ದೆ. ಕಿಚನ್ ನೋಡಬೇಕು ಎಷ್ಟು ಗಲೀಜಾಗಿತ್ತು ಅಂತ ಅಂದ್ಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಆ್ಯಂಡ್ ಮಧ್ಯಾಹ್ನ ಹಂಗೆ ಊಟಕ್ಕೆ ಫಿಶ್ನೆಲ್ಲನೂ ತವಾ ಫ್ರೈ ಮಾಡ್ಕೊತಾ ಇದ್ದೆ. ಆವಾಗಲೇ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಲ್ವ, ಹಂಗಾಗಿ ಅಜ್ಜಿ ಮತ್ತು ನಾನು ಇಬ್ಬರೇ ಇರೋದ್ರಿಂದ 2 ಮಾತ್ರ ತವಾ ಫ್ರೈ ಮಾಡಿಕೊಂಡು ಮಧ್ಯಾಹ್ನ ಊಟ ಮಾಡಿದ್ವಿ. ಇವತ್ತಿನ ಕತೆ ಈ ರೀತಿ ಇತ್ತು. ನಿಮಗೆ ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಜಾಸ್ತಿ ಇಷ್ಟ ಆದರೆ ಫಾಲೋ ಮಾಡಿ, ಓಕೆನಾ. ನಾನು 100 ಡೇಸ್ ಚಾಲೆಂಜ್ನ ತೊಗೊಂಡಿದ್ದೀನಿ, ಅದು ಹೇಗಿರುತ್ತೆ ನೋಡಬೇಕು ಅಂತಂದ್ರೆ ಮಿಸ್ ಮಾಡದೆ ಫಾಲೋ ಮಾಡಿ. ಮಧ್ಯಾಹ್ನ ಟೊಮೊಟೊ ಸಾಂಬಾರು ಮಾಡ್ಕೊಂಡಿದ್ದೆ, ಹಾಗೆ ರೈಸು ಮತ್ತು ಸೊಪ್ಪಿನ ಪಲ್ಯ ಜೊತೆಗೆ ಒಂದು ಫಿಶ್ನ ತವಾ ಫ್ರೈನ ಮಾಡಿಕೊಂಡು ಊಟ ಮಾಡಿದ್ದು ಆಯಿತು. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.